ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬಳಸುವಂತ ಫಾರ್ಮುಲಾಗಳನ್ನ ಯಾವ ಒಂದು ಫಾರ್ಮುಲಾ ಯಾವುದಕ್ಕೆ ಬಳಕೆ ಮಾಡಬಹುದು ಅನ್ನುವಂತ ಸುಮಾರು 10 ಫಾರ್ಮುಲಾಗಳನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು, ಯಾವ ಒಂದು ಕೆಲಸಕ್ಕೆ ಯಾವ ಒಂದು ಫಾರ್ಮುಲಾವನ್ನ ಬಳಕೆ ಮಾಡಬೇಕು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋದಾಗ, ಕಂಪ್ಯೂಟರ್ ಮೇಲೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಹೋದಾಗ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ನಾನು ಹೇಳುವಂತ ಈ ಫಾರ್ಮುಲಾಗಳನ್ನ ನೀವು ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲಾ ಕಡೆ ಉಪಯೋಗಕ್ಕೆ ಬರುವಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಫಾರ್ಮುಲಾಗಳನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸಿ ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ನೋಡೋಣ, ಇವತ್ತು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಬೇಕಾಗಿದೆ, ನಾವು ಕೂಡ ಇವತ್ತು ಜಾಬ್ ಮಾಡಬೇಕಾಗಿದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಈ 10 ಫಾರ್ಮುಲಾಗಳನ್ನ ನೀವು ಕಲ್ಕೊಂಡಿದ್ದೇ ಆದಲ್ಲಿ ಕಣ್ಣು ಮುಚ್ಚಿ ನೀವು ಎಲ್ಲಿ ಬೇಕಾದಲ್ಲಿ ಕೂಡ ಏನ್ ಮಾಡಬಹುದು, ಕೆಲಸಕ್ಕೆ ಸೇರ್ಕೊಂಡು ಕೆಲಸವನ್ನ ಮಾಡಬಹುದು. ಓಕೆ, ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದೀನಿ ಸಮಾಧಾನದಿಂದ. ಇನ್ನೊಂದೇನಪ್ಪಾ ಅಂದ್ರೆ ಒಂದು ನೋಟ್ಬುಕ್ ಪೆನ್ ತಗೊಂಡು ಬರಿತಾ ಹೋಗ್ರಿ, ಯಾವುದಕ್ಕೆ ಯಾವ ಫಾರ್ಮುಲಾ ಬಳಕೆ ಮಾಡ್ಕೋತೀವಿ ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ, ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದೀನಿ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ. ಒಂದು ಚಾರ್ಟ್ ಕೂಡ ನಾನಿಲ್ಲಿ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ. ಈ ಒಂದು ಚಾರ್ಟ್ ಅಲ್ಲಿ ಆಲ್ರೆಡಿ ಏನಾಗಿದೆ, ಟೋಟಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಆಲ್ರೆಡಿ ಅಮೌಂಟ್ ಇಲ್ಲಿ ಹಾಕಿದ್ದಾರೆ. ಹೌದಾ? ಹಾಗಾದ್ರೆ ನಾನು ಈ ಒಂದು ಸಮ್ ಅನ್ನುವಂತ ಒಂದು ಫಾರ್ಮುಲಾವನ್ನ ಗ್ರ್ಯಾಂಡ್ ಟೋಟಲ್ ಗೆ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಈ ಒಂದು ಟೋಟಲ್ ಅಮೌಂಟ್ ಅನ್ನ ತೆಗಿಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಫಾರ್ಮುಲಾ ಹೆಂಗ್ ಬಳಕೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ SUM ಸಮ್ ಅಂತ ಬಳಕೆ ಮಾಡಬೇಕು. ಮಾಡಿದ ನಂತರ ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕಿ ಎಲ್ಲಿಂದ ಎಲ್ಲಿವರೆಗೆ ಕೂಡಿಸ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಟೋಟಲ್ ಅಮೌಂಟ್ ಏನಿದೆಯಲ್ಲ ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಿವರೆಗಿದೆ ಅಲ್ಲಿವರೆಗೆ ನೀವು ಮೌಸ್ ಇಂದ ಸೆಲೆಕ್ಷನ್ ಮಾಡಿ ಬ್ರಾಕೆಟ್ ಕಂಪ್ಲೀಟ್ ಮಾಡಿಕೊಂಡು ಜಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಮ್ ಅಮೌಂಟ್ ಏನಾಗ್ಬಿಡತ್ತೆ, ಆ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಇಲ್ಲಿ ಬಂದ್ಬಿಡ್ತದ. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಸಮ್ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ಚಾರ್ಟ್ ನೋಡೋಣ. ಮತ್ತೆ ನಾನು ಸೀಟ್ ನಂಬರ್ 2 ಓಪನ್ ಮಾಡ್ಕೋತಾ ಇದ್ದೇನೆ. ಓಕೆ, ನೋಡಬಹುದು ಎರಡನೇ ಫಾರ್ಮುಲಾ ಬಂದ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಸಮ್ ಇಫ್ ಫಾರ್ಮುಲಾವನ್ನ ಯಾವಾಗ ಬಳಕೆ ಮಾಡಬೇಕು ಅಂದ್ರೆ ಈ ಒಂದು ಚಾರ್ಟ್ ಒಳಗಡೆ ನಾವೇನ್ ಮಾಡಬೇಕಾಗಿದೆ, ಸಪರೇಟ್ ಆಗಿ ಒಂದರ ಒಂದು ಅಮೌಂಟ್ ಅನ್ನ ಸಪರೇಟ್ ಆಗಿ ತೆಗಿಬೇಕಾಗಿದೆ. ಈಗ ಸಪೋಸ್ ನೋಡ್ರಿ ಎಲ್ಲಾ ಕೂಡ್ಕೊಂಡಾವ ಇದ್ರೊಳಗೆ, ಹೌದಾ? ಅವಾಗ ನನ್ಗೆ ಏನ್ ಮಾಡ್ಬೇಕಾಗಿದೆ, ಟಿ ಶರ್ಟಿನ ಅಮೌಂಟ್ ಅಷ್ಟೇ ಇದ್ರೊಳಗೆ ನೋಡ್ಬೇಕಾಗಿದೆ. ಅಂದ್ರೆ ನೀವು ಸಮ್ ಇಫ್ ಫಾರ್ಮುಲಾವನ್ನ ಬಳಕೆ ಮಾಡಬೇಕು ಅಂದ್ರೆ ಈ ಒಂದು ಚಾರ್ಟ್ ಅಲ್ಲಿ ಸಪರೇಟ್ ಆಗಿ ಯಾವುದರ ಒಂದು ಅಮೌಂಟ್ ಅನ್ನ ನಿಮ್ಗೆ ನೋಡ್ಬೇಕಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಸಮ್ ಇಫ್ ಫಾರ್ಮುಲಾವನ್ನ ನೀವು ಬಳಕೆ ಮಾಡಬೇಕು. ಅವಾಗ ನಾನೇನ್ ಮಾಡ್ತೀನಿ, ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೋತೀನಿ. ಮಾಡಿದ ನಂತರ SUMIF ಅಂತ ಬರಿತಾ ಇದ್ದೀನಿ. ಸಮ್ ಇಫ್ ಇದನ್ನ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ರೇಂಜ್ ಅಂತ ಹೇಳುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ರೇಂಜ್ ಅಂದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಬೇಕು. ಯಾವ ಒಂದು ರೇಂಜ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಡಕ್ಟ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಬೇಕು. ಇಲ್ಲಿವರೆಗೆ ಸೆಲೆಕ್ಷನ್ ಮಾಡಬೇಕು. ಮಾಡಿದ ನಂತರ ಏನ್ ಮಾಡ್ಬೇಕು, ಅದಕ್ಕೆ ಒಂದು ಕಾಮ ಕೊಡ್ರಿ. ಕಾಮ ಕೊಟ್ಟು ಏನು ಹುಡುಕ್ಬೇಕಾಗಿದೆ, ಡಬಲ್ ಇಂಟೆಡ್ ಕಾಮ, ಯಾವುದರ ಒಂದು ಅಮೌಂಟ್ ನೀವು ಸಪರೇಟ್ ಆಗಿ ನೋಡ್ಬೇಕಾಗಿದೆ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಟಿ ಶರ್ಟ್ ಅಂತ ಸಂಪೂರ್ಣವಾಗಿ ಬರ್ದ್ಬಿಡ್ರಿ. SHIRT ಟಿ ಶರ್ಟ್ ಅಂತ ಬರೆದು ನೀವೇನ್ ಮಾಡ್ಬೇಕು, ಮತ್ತೆ ಡಬಲ್ ಇಂಟೆಡ್ ಕಾಮ ಕೊಟ್ಟು ಮತ್ತೆ ಒಂದು ಕಾಮ ಕೊಡ್ಬೇಕು. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಾಗುತ್ತೆ, ಸಮ್ ರೇಂಜ್ ಅಂತ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಅದರ ಒಂದು ಅಮೌಂಟ್ ಅನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಈಗ ಸಂಪೂರ್ಣವಾಗಿ ಮಾಡಿದ ನಂತರ ಏನ್ ಮಾಡ್ಬೇಕು, ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಜಸ್ಟ್ ಎಂಟರ್ ಫ್ರೆಶ್ ಮಾಡಿದ್ರೆ ಆ ಒಂದು ಟಿ ಶರ್ಟಿನ ಅಮೌಂಟ್ ನಮ್ಗೆ ಏನಾಗುತ್ತೆ, ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು ಟಿ ಶರ್ಟಿನ ಅಮೌಂಟ್ ಎಷ್ಟಿದೆ, 2160 ರೂಪಾಯಿ ಇದೆಯಲ್ಲ. ಅದೇ ರೀತಿಯಾಗಿ ಇಲ್ಲಿ ನಾವು 2160 ರೂಪಾಯಿ ಟಿ ಶರ್ಟಿನ ಅಮೌಂಟ್ ಅನ್ನ ಸಪರೇಟ್ ಆಗಿ ನೋಡಿದೀವಿ. ಯಾವ ಫಾರ್ಮುಲಾದಿಂದ, ಸಮ್ ಇಫ್ ಫಾರ್ಮುಲಾ ಬಳಕೆ ಮಾಡಿಕೊಂಡು ಒಂದು ಚಾರ್ಟ್ ಅಲ್ಲಿ ಅಂದ್ರೆ ನೀವು ಮಾಡಿರುವಂತಹ ಒಂದು ಪ್ರಾಡಕ್ಟ್ ಒಂದು ಲಿಸ್ಟ್ ಅಲ್ಲಿ ಯಾವುದರ ಒಂದು ಸಪರೇಟ್ ಅಮೌಂಟ್ ತೆಗಿಬೇಕಾಗಿದೆ ಅಂತ ಒಂದು ಸಂದರ್ಭದಲ್ಲಿ ಸಮ್ ಇಫ್ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬಹುದು. ಓಕೆನಾ, ನೆಕ್ಸ್ಟ್ ನಾನು ಮೂರನೇ ಚಾರ್ಟ್ ಅನ್ನು ಓಪನ್ ಮಾಡಿದಾಗ ಇಲ್ಲಿಂದ ಪ್ರಾಡಕ್ಟ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಈ ಒಂದು ಫಾರ್ಮುಲಾ ನಾವು ಹೆಂಗ್ ಬಳಕೆ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಟೋಟಲ್ ಮಾಡ್ಬೇಕಾಗಿದೆ. ಈ ಒಂದು ಪ್ರಾಡಕ್ಟ್ ಅನ್ನ ಸಂಪೂರ್ಣವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿದೆ, ಹೌದಾ? ಅವಾಗ ನಾನೇನ್ ಮಾಡ್ಕೋತೀನಿ ಅಂದ್ರೆ
ಓಕೆ, ಅವಾಗ ನೀವೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು, ಯಾಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಜೀನ್ಸ್ ಪ್ಯಾಂಟ್ 6 ಜೀನ್ಸ್ ಪ್ಯಾಂಟ್ ತಗೋತಾ ಆದರೆ ಒಂದು ಜೀನ್ಸ್ ಪ್ಯಾಂಟ್ ಗೆ 560 ರೂಪಾಯಿ ಇದೆ. ಹಾಗಾದ್ರೆ ಇದರ ಒಂದು ಅಮೌಂಟ್, ಟೋಟಲ್ ಅಮೌಂಟ್ ಅನ್ನ ತೆಗಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು PRO ಸಂಪೂರ್ಣವಾಗಿ ನೀವು ಬರಿಬೇಕಿಲ್ಲ, ಆಲ್ಮೋಸ್ಟ್ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. DUCT ಪ್ರಾಡಕ್ಟ್ ಅಂತ ಹಾಕಬೇಕು. ನೆಕ್ಸ್ಟ್ ಬ್ರಾಕೆಟ್ ಅಂತ ಹಾಕೋರಿ. ಮಾಡಿದ ನಂತರ ಕ್ವಾಂಟಿಟಿ ಮೇಲೆ ಅಂದ್ರೆ ಇದರ ಮೇಲೆ ಫಸ್ಟ್ ಏನಿರುತ್ತೆ ಅದರ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಕಾಮ ಕೊಟ್ಟು ನೆಕ್ಸ್ಟ್ ಅಮೌಂಟ್ ಮೇಲೆ ಸೆಲೆಕ್ಷನ್, ರೇಟ್ ಮೇಲೆ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಬ್ರಾಕೆಟ್ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಎಂಟರ್ ಮಾಡ್ಕೋರಿ. 3360 ರೂಪಾಯಿ ಟೋಟಲ್ ಅಮೌಂಟ್ ಆಗಿ ನಮಗೆ ಬರುತ್ತೆ. ನೆಕ್ಸ್ಟ್ ನಾವು 4ನೇ ಫಾರ್ಮುಲಾ ಮೇಲೆ ಕ್ಲಿಕ್ ಮಾಡ್ಕೋತಾ ಇದೀನಿ. ಇದರ ಒಳಗೆ ಏನ್ ಕಂಡು ಹಿಡಿಬೇಕಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕಸ್ ಯಾರು ಜಾಸ್ತಿ ತಗೊಂಡಿದ್ದಾರೆ ಅನ್ನೋದನ್ನ ಅಥವಾ ಮ್ಯಾಕ್ಸಿಮಮ್ ಮಾರ್ಕಸ್ ಎಷ್ಟಿದೆ ಅನ್ನೋದನ್ನ ನಾವು ಇದರಲ್ಲಿ ತೆಗಿಬೇಕಾಗಿದೆ, ಸಪರೇಟ್ ಆಗಿ ತೆಗಿಬೇಕಾಗಿದೆ. ಅವಾಗ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು MAX ಅಂತ ಫ್ರೆಶ್ ಮಾಡ್ಕೋರಿ. ಮಾಡಿದ ನಂತರ ಬ್ರಾಕೆಟ್ ಕೊಡಬೇಕು. ಬ್ರಾಕೆಟ್ ಕೊಟ್ಟಾದ್ಮೇಲೆ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಮ್ಯಾಕ್ಸಿಮಮ್ ಮಾರ್ಕಸ್ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 80 ಮಾರ್ಕಸ್ ಅತಿ ಹೆಚ್ಚಾಗಿರೋದನ್ನ ನಾವಿಲ್ಲಿ ನೋಡ್ಲಿಕ್ಕೆ ನಮ್ಗೆ ಮ್ಯಾಕ್ಸಿಮಮ್ ಮಾರ್ಕಸ್ ಅನ್ನ ಒಂದು ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕು. ನೆಕ್ಸ್ಟ್ 5ನೇ ಫಾರ್ಮುಲಾ ಮೇಲೆ ಕ್ಲಿಕ್ ಮಾಡ್ಕೋತಾ ಇದೀನಿ. ಇದ್ರೊಳಗ ಮಿನಿಮಮ್ ಇಲ್ಲಿ ನಾನು ಮಾರ್ಕಸ್ ಹಾಕಿಲ್ಲ, ಸಂಪೂರ್ಣವಾಗಿ ಹಾಕೋತಾ ಇದೀನಿ. 25, 30, 60, ಇಲ್ಲಿಂದ 70. ಇದರಲ್ಲಿ ಅತ್ಯಂತ ಕಡಿಮೆ ಮಾರ್ಕಸ್ ಯಾವ್ದಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಅವಾಗ್ಲೂ ಕೂಡ ನೀವೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು MIN ಅನ್ನುವಂತ ಫಾರ್ಮುಲಾ ಬಳಕೆ ಮಾಡ್ಕೊಂಡು ಬ್ರಾಕೆಟ್ ಹಾಕಬೇಕು. ಹಾಕಿದ ನಂತರ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ. ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ 25 ಮಾರ್ಕಸ್ ಏನಾಗಿದೆ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅತ್ಯಂತ ಕಡಿಮೆ ಮಾರ್ಕಸ್ ಯಾವ್ದಿದೆ, 25 ಇದೆ ಅನ್ನೋದನ್ನ ನಾವಿಲ್ಲಿ ಸಪರೇಟ್ ಆಗಿ ನೋಡಬಹುದು. ಓಕೆನಾ. ಮಿನಿಮಮ್ ಫಾರ್ಮುಲಾವನ್ನ ಈ ರೀತಿಯಾಗಿ ಬಳಕೆ ಮಾಡಬೇಕು. ನೆಕ್ಸ್ಟ್ 6ನೇ ಫಾರ್ಮುಲಾ ನಾವು ನೋಡಿದಾಗ ಲೈನ್ ಅಂತ ಬರುತ್ತೆ. ಲೈನ್ ಅಪ್ಪ ಏನ್ ಫಾರ್ಮುಲಾ ಅಂದ್ರೆ ಈ ಒಂದು ID ನಂಬರ್ ಒಳಗಡೆ ನಮ್ಮ ಎಷ್ಟು ಡಿಜಿಟಿನ ನಂಬರ್ ಇದರಲ್ಲಿ ಕೌಂಟ್ ಆಗಿದೆ ಅನ್ನುವಂಥದ್ದನ್ನ ಕೌಂಟ್ ಮಾಡಬೇಕಾಗುತ್ತೆ. ಹೆಂಗಪ್ಪ ಅಂದ್ರೆ 1, 2, 3, 4 ಅಂದ್ರೆ ಇದ್ರೊಳಗ 4 ಅಂಕಿಗಳನ್ನ ನಾವೇನ್ ಮಾಡಿದೀವಿ, ಟೈಪ್ ಮಾಡ್ಕೊಂಡಿವಿ. ಅದೇ 4 ಅಂಕಿ ಇಲ್ಲಿ ಆಟೋಮೆಟಿಕ್ ಲೆಕ್ಕಾಚಾರ ಆಗಿ ನಮ್ಗೆ ಬರಬೇಕು. ಹೆಂಗ್ ಬರಬೇಕು ಅಂದ್ರೆ ಮೊದಲಿಗೆ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಫ್ರೆಶ್ ಮಾಡಿ LEN ಲೈನ್ ಅಂತ ಫ್ರೆಶ್ ಮಾಡಬೇಕು. ಅದಾದ ನಂತರ ಬ್ರಾಕೆಟ್ ಹಾಕೋರಿ. ಹಾಕಿದ ನಂತರ ಏನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಶಿಫ್ಟ್ ಹಿಡಿದು ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡ್ಕೊಂಡ್ರೆ ಸಾಕು. ಆಟೋಮೆಟಿಕ್ ಆಗಿ 8 ಅಕ್ಷರಗಳು ಎಣಿಸ್ಕೋಬಹುದು. 1, 2, 3, 4, 5, 6, 7, 8 ನೋಡಬಹುದು. ಗೊತ್ತಾಗ್ತಿದೆ. 1, 2, 3, 4, 5, 6, 7, 8. ನೆಕ್ಸ್ಟ್ ಕೆಳಗಡೆ ಎಷ್ಟಿದೆ, ಇದು 1, 2, 3, 4 ನಾಲ್ಕೇ ಬರ್ತಾವ. ಸೀದಾ ಏನ್ ಮಾಡ್ರಿ, ಕೆಳಗಡೆ ಜಕ್ಕೊಂಡ್ಬಿಟ್ರಿ. ಇದಕ್ಕೆ ಆಟೋಮೆಟಿಕ್ ಇದು ಕ್ಯಾಲ್ಕುಲೇಷನ್ ಆಗಿ ಅಂದ್ರೆ ಒಂದು ಸೆಲ್ಲಿನಲ್ಲಿ ಎಷ್ಟು ಅಕ್ಷರಗಳು ಇದಾವೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾವು LEN ಅನ್ನುವಂತ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕು. ಅದು ಅಕ್ಷರಗಳೇ ಆಗ್ಲಿ ಅಥವಾ ನಂಬರ್ಸ್ ಗಳೇ ಆಗ್ಲಿ ಅದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಕೊಟ್ಬಿಡ್ತದ. ಗೊತ್ತಾಗ್ತದ. ನೆಕ್ಸ್ಟ್ 7ನೇ ಫಾರ್ಮುಲಾ ನೋಡಿದಾಗ ಇಲ್ಲಿಂದ ಕೌಂಟ್ ಅಂತ ಬರುತ್ತೆ. ಕೌಂಟ್ ಅಂದ್ರೆ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಇಲ್ಲಿ ಎಂಪ್ಲಾಯ್ ನೇಮ್ ಆಗಿರತ್ತೆ, ಎಂಪ್ಲಾಯ್ ಸ್ಯಾಲರಿ ಆಗಿರತ್ತೆ. ಇದರಲ್ಲಿ ಎಷ್ಟು ಜನರಿಗೆ ಸ್ಯಾಲರಿ ಆಗಿದೆ ಅನ್ನುವಂಥದ್ದನ್ನ ನಾವು ಕೌಂಟ್ ಮಾಡಿ ಹೇಳ್ಬೇಕಾಗ್ತದೆ. ಅಂದ್ರೆ ಈ ಒಂದು ತಿಂಗಳ ಒಳಗ 500 ಜನ ಕೆಲಸ ಮಾಡಕತ್ತಾರ. 500 ಜನರ ಒಳಗ ಈ ತಿಂಗಳಿಗೆ ಎಷ್ಟು ಜನರಿಗೆ ಪೇಮೆಂಟ್ ಆಗಿದೆ ಮತ್ತೆ ಎಷ್ಟು ಜನರಿಗೆ ಆಗಿಲ್ಲ ಅನ್ನುವಂಥದ್ದನ್ನ ಕೌಂಟ್ ಮಾಡ್ಬೇಕಾಗ್ತದೆ. ಅವಾಗ ಹೆಂಗ್ ಮಾಡೋದಂದ್ರೆ ನೋಡಬಹುದು. ಇಲ್ಲಿಂದ ಗುರು ಅನ್ನೋರಿಗೆ ಪೇಮೆಂಟ್ ಆಗಿದೆ, ರಾಜ್ಕುಮಾರ್ ಅನ್ನೋರಿಗೆ ಆಗಿದೆ, ವಿನಾಯಕ್ ಅನ್ನೋರಿಗೆ ಆಗಿಲ್ಲ. ಅಂದ್ರೆ ಆಗಿಲ್ಲ ಅನ್ನುವಂತ ಒಂದು ಸೆಲ್ ಅನ್ನ ಬಿಟ್ಟು ಉಳಿದಿರುವ ಎಲ್ಲಾ ಸೆಲ್ ಗಳನ್ನು ಕೂಡ ಏನ್ ಮಾಡ್ಬಿಡ್ತಿತ್ತು, ಇದು ಕೌಂಟ್ ಅನ್ನುವಂಥದ್ದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಇಲ್ಲಿ ಹೇಳ್ಬಿಡ್ತದೆ. ಹಾಗಾದ್ರೆ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೋರಿ. ಸ್ವಲ್ಪ ಸೈಜ್ ಏನ್ ಮಾಡ್ತೀನಿ ನಾನು, ಇದನ್ನ ದೊಡ್ಡ ಮಾಡ್ಕೋತೀನಿ. ಓಕೆ, ಇಲ್ದನ್ನ ಏನ್ ಮಾಡ್ತೀನಿ, ಇಲ್ಲಿಂದ ಸೈಜ್ ದೊಡ್ಡ ಮಾಡ್ಕೋತೀನಿ. ಇಸ್ ಈಕ್ವಲ್ ಟು ಅಂತ ಮಾಡ್ಕೊಂಡು ಏನ್ ಮಾಡ್ಬೇಕು, COUNT ಕೌಂಟ್ ಅಂತ ಹಾಕೊಂಡ್ಬಿಡ್ತೀನಿ. ಹಾಕಿದ ನಂತರ ನಾವೇನ್ ಮಾಡ್ಬೇಕಾಗಿದೆ, ಬ್ರಾಕೆಟ್ ಅನ್ನ ಹಾಕೋಬೇಕು. ಹಾಕಿದ ನಂತರ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಬರೇ ಪೇಮೆಂಟ್ ಎಷ್ಟು ಜನರದ್ದು ಆಗಿದೆ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಕೊಡ್ತದ. ಖಾಲಿ ಏನದಾವಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಇಲ್ಲಿ ಕೊಡೋದಿಲ್ಲ. ಎಂಟರ್ ಮಾಡ್ಕೋರಿ. 6 ಜನರ ಪೇಮೆಂಟ್ ಮಾತ್ರ ಆಗಿರುವಂತದ್ದು ಎಣಿಸೋಣ. 1, 2, 3, 4, 5, 6 ಜನದ ಮಾತ್ರ ಪೇಮೆಂಟ್ ಆಗಿರುವಂತದ್ದು ನಾವು ಕೌಂಟ್ ಮಾಡಿ ಲೆಕ್ಕಾಚಾರ ಮಾಡ್ಕೋಬಹುದು. ಅಂದ್ರೆ ಕೌಂಟ್ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕು. ಗೊತ್ತಾಗ್ತದ. ಅಂದ್ರೆ ಒಂದು ಸೆಲ್ ಒಳಗ ಎಷ್ಟು ಭರ್ತಿ ಆಗಿದಾವ್, ಎಷ್ಟು ಖಾಲಿ ಅದಾವ್, ಖಾಲಿ ಬಿಟ್ಟು ಬರೇ ಪೇಮೆಂಟ್ ಆಗಿರುವಂತದನ್ನೇ ಮಾತ್ರ ಎಣಿಸಿ ನಮ್ಗೆ ಇಲ್ಲಿ ಕೌಂಟ್ ಮಾಡಿ ಕೊಡುತ್ತೆ. ಓಕೆ, 8ನೇ ಫಾರ್ಮುಲಾ ನೋಡ್ಕೊಳ್ಳೋಣ. ಓಕೆ,
ಕೌಂಟ್ ಇಫ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಹೌದಾ, ಈ ಒಂದು ಕೌಂಟ್ ಇಫ್ ಅನ್ನುವಂತ ಫಾರ್ಮುಲಾ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಟೋಟಲ್ ಆಬ್ಸೆಂಟ್, ಟೋಟಲ್ ಮತ್ತೆ ಆಬ್ಸೆಂಟ್ ಆಗಿರ್ಬೋದು, ಟೋಟಲ್ ಪ್ರೆಸೆಂಟ್ ಮತ್ತೆ ಟೋಟಲ್ ಆಬ್ಸೆಂಟ್ ಅನ್ನ ನಾವು ಇಲ್ಲಿ ಕಂಡು ಹಿಡಿಬೇಕಾಗ್ತದೆ. ಹೆಂಗ್ ಹಿಡಿಯೋದ್ರಿ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಂದ್ರೆ ಈ ಟೋಟಲ್ ಅನಿಲ್ ಕುಮಾರ್ ಅನ್ನುವಂತವನು ಎಷ್ಟು ಜನ ಪ್ರೆಸೆಂಟ್ ಇದ್ದಾನೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಎಷ್ಟು ದಿನ ಪ್ರೆಸೆಂಟ್ ಇದ್ದಾನೆ, ಎಷ್ಟು ದಿನ ಆಬ್ಸೆಂಟ್ ಇದ್ದಾನೆ ಅನ್ನುವಂತ ಲೆಕ್ಕಾಚಾರವನ್ನ ತೆಗಿಬೇಕಾಗತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಮೇಲ್ಗಡೆ ಇರುವಂತ ಫಾರ್ಮುಲಾ COUNT IF ಕೌಂಟ್ ಅಂತ, ಕೌಂಟ್ ಇಫ್ ಅಂತ ಬರಿಬೇಕು, ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿಂದ ರೇಂಜ್ ಅಂತ ಬರುತ್ತೆ. ಅಂದ್ರೆ ಇದರಲ್ಲಿ ನೀವು ಯಾವ್ದನ್ನ ಹುಡುಕ್ತಾ ಇದೀರ ಅಂದ್ರೆ ಟೋಟಲ್ ಪ್ರೆಸೆಂಟ್ ಅಂದ್ರೆ ಈ ಸಂಪೂರ್ಣವಾಗಿರುವಂತ ರೇಂಜ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಮಾಡಿದ ನಂತರ ಇದರ ಒಳಗೆ ನೀವು ಏನ್ ಹುಡುಕ್ಬೇಕಾಗಿದೆ ಅಂದ್ರೆ ಏನ್ ಲೆಕ್ಕಾಚಾರ ಮಾಡ್ತಾ ಇದೀರ ಅಂತ ಕೇಳತ್ತೆ. ಅವಾಗ ನಾನು ಕಾಮ ಕೊಟ್ಟು, ಡಬಲ್ ಯುನಿಟೆಡ್ ಕಾಮ ಕೊಟ್ಟು ಏನ್ ಮಾಡ್ತೀನಿ, ಕ್ರೈಟೀರಿಯಾ ಅಂತ ಹೇಳುತ್ತೆ. ಅಂದ್ರೆ ಇದರಲ್ಲಿ ಎಷ್ಟು ಜನ ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀರ ಅಂತ ಕೇಳತ್ತೆ. ನಾನು ಪ್ರೆಸೆಂಟ್ ಎಷ್ಟು ದಿನ ಅದಾನೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಡಬಲ್ ಎಂಟೆಡ್ ಕಾಮ ಕೊಟ್ಟು ನೀವು ಈಗ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಜಸ್ಟ್ ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ 4 ದಿನ ಮಾತ್ರ ಏನಾಗಿದೆ, ಅನಿಲ್ ಕುಮಾರ್ ಒಂದು ವಾರದಲ್ಲಿ 4 ದಿನ ಮಾತ್ರ ಪ್ರೆಸೆಂಟ್ ಆದಾನ. ಟೋಟಲ್ ಆಬ್ಸೆಂಟ್ ಕಂಡು ಹಿಡಿಬೇಕಾಗಿದೆ. ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ ಅದೇ ಸೇಮ್ COUNTIF ಅಂತ ಬರ್ಕೋಬೇಕು. ಮಾಡಿದ ನಂತರ ಬ್ರಾಕೆಟ್ ಹಾಕೋರಿ. ಬ್ರಾಕೆಟ್ ಹಾಕಿದ ನಂತರ ಸಂಪೂರ್ಣವಾಗಿ ಇದನ್ನ ಸೆಲೆಕ್ಷನ್ ಮಾಡಬೇಕು. ಮಾಡಿದ ನಂತರ ಕಾಮ ಕೊಡಬೇಕು. ಏನ್ ಕಂಡು ಹಿಡಿಬೇಕಾಗಿದೆ, ಆಬ್ಸೆಂಟ್ ಕಂಡು ಹಿಡಿಬೇಕಾಗಿದೆ. ಡಬಲ್ ಇಂಟೆಡ್ ಕಾಮ ಎ ಅಂತ ಟೈಪ್ ಮಾಡ್ಕೋರಿ. ನೆಕ್ಸ್ಟ್ ಡಬಲ್ ಇಂಟೆಡ್ ಕಾಮ ಮಾಡ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 2 ದಿನ ಆಬ್ಸೆಂಟ್ ಇದಾನೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತದೆ. ನೆಕ್ಸ್ಟ್ ಇದನ್ನೇ ಸಂಪೂರ್ಣವಾಗಿ ಈ ರೀತಿಯಾಗಿ ಕೆಳಗಡೆ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ಲೆಕ್ಕಾಚಾರ ಆಗಿ ಬಂದ್ಬಿಡ್ತದೆ. ನೋಡಬಹುದು ಸಂಪೂರ್ಣವಾಗಿ ಅಂದ್ರೆ ಟೋಟಲ್ ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ, ಆಬ್ಸೆಂಟ್ ಮತ್ತೆ ಪ್ರೆಸೆಂಟ್ ಅನ್ನ ಕ್ಯಾಲ್ಕುಲೇಷನ್ ನಾವು ಕೌಂಟಿಂಗ್ ಫಾರ್ಮುಲಾವನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿಂದ 9 ಸೀಟ್ ಅನ್ನ ತಗೋತಾ ಅದನ್ನೇ ಇದರಲ್ಲಿ ಎವರೇಜ್ ಅನ್ನ ಕಂಡುಹಿಡಬೇಕಾಗಿದೆ. ತಿಂಗಳವಾರು ಎವರೇಜ್ ಅನ್ನ ನಾವು ನೋಡಬೇಕಾಗಿದೆ. ಹಾಗಾದ್ರೆ ಒಂದು ತಿಂಗಳಿಗೆ ಜೀನ್ಸ್ ಎಷ್ಟು ಎವರೇಜ್ ಅಲ್ಲಿ ಮಾರಾಟ ಆಗಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ಅಂದ್ರೆ ಅವಾಗ ನಾವೇನ್ ಮಾಡ್ಬೋದು, ಪ್ರತಿ ತಿಂಗಳ ಎವರೇಜ್ ತೆಗಿಬೇಕಾಗಿತ್ತು. ಅಂದ್ರೆ ಮೊದಲಿಗೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ AVGR ಅಂತಾನು ಕೂಡ ನೀವು ಟೈಪ್ ಮಾಡಬಹುದು. AVGRAGE ಎವರೇಜ್ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಬ್ರಾಕೆಟ್ ಅಂತ ಹಾಕೋರಿ. ಹಾಕಿದ ನಂತರ ನಂಬರ್ ಸೆಲೆಕ್ಷನ್ ಮಾಡಬೇಕು. ಸಂಪೂರ್ಣವಾಗಿ ಜನವರಿದಿಂದ ಜೂನ್ ವರೆಗೆ ಸೆಲೆಕ್ಷನ್ ಮಾಡಿಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡಿದ್ರೆ ಸಾಕು. 1600 ಎವರೇಜ್ ಅಲ್ಲಿ ಏನಾಗಿದೆ, ಜೀನ್ಸ್ ಪ್ಯಾಂಟ್ ತಿಂಗಳಿಗೆ ಮಾರಾಟ ಆಗಿರುವಂತದ್ದು ಗೊತ್ತಾಗ್ತದ. ಅದೇ ರೀತಿಯಾಗಿ ಈ ಕಡೆದು ತೆಗಿಬೇಕಪ್ಪ ಅಂದ್ರೆ ಇದನ್ನೇ ಕಾಪಿ ಈ ಕಡೆ ಎರಡಕ್ಕೂ ಕೂಡ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ಆಟೋಮೆಟಿಕ್ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದ. ಓಕೆನಾ. ನೆಕ್ಸ್ಟ್ ನಂಬರ್ ಸೀಟ್ ನಂಬರ್ 10 ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಓಕೆ, ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ 10ನೇ ಸೀಟ್ ಅಲ್ಲಿ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ನೀವು ಯಾವುದೇ ಒಂದು ಲಿಸ್ಟ್ ಅನ್ನ ಟೈಪ್ ಮಾಡ್ಕೊಂಡಿದ್ರಿ. ಇದರಲ್ಲಿ ಏನಾಗಿದೆ, ರಾಮ್ PAL ಅಂತ ಆಗಿದೆ, ಇಲ್ಲಿಂದ ವಿನೋದ್ ಅಂತ ಆಗಿದೆ. ನನ್ಗೇನ್ ಬೇಕಾಗಿದೆ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗೆ ಬರ್ಬೇಕಾಗ್ಯದ. ಅದನ್ನ ಹೆಂಗ್ ಫಾರ್ಮುಲಾ ಹಾಕೊಂಡು ಇಲ್ಲಿ ಬರ್ದಿರುವಂತ ಅಕ್ಷರಗಳು ಕ್ಯಾಪಿಟಲ್ ಅಲ್ಲಿ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗಾಗಿ ಉಳಿದಿರುವಂತ ಅಕ್ಷರಗಳು ಸ್ಮಾಲ್ ಲೆಟರ್ ಒಳಗೆ ಬರಬೇಕು. ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಮೊದಲಿಗೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಇಲ್ಲಿ PROPER ಅಂತ ಟೈಪ್ ಮಾಡ್ಕೊಂಡು ಬ್ರಾಕೆಟ್ ಹಾಕೋಬೇಕು. ಟೆಕ್ಸ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಮಾಡಿದ ನಂತರ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೋರಿ. ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮೊದಲನೇ ಅಕ್ಷರ RP ಅಂತ ಬಂದ್ಬಿಡುತ್ತೆ. ನೋಡಬಹುದು ಕೆಳಗಡೆ ಎಲ್ಲವನ್ನು ಕೂಡ ಬರಬೇಕು ಅಂದ್ರೆ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋರಿ. ಎಲ್ಲ ಅಕ್ಷರಗಳು ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿ ನಮಗೆ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಈ ರೀತಿಯಾಗಿ ಯಾವುದೇ ಒಂದು ಲಿಸ್ಟ್ ಅಲ್ಲಿ ಮೊದಲನೇ ಅಕ್ಷರಗಳ ಕ್ಯಾಪಿಟಲ್ ಆಗಿ ಮಾಡ್ಬೇಕು ಎಕ್ಸೆಲ್ ಒಳಗೆ ಅಂದ್ರೆ ಈ ಒಂದು ಫಾರ್ಮುಲಾವನ್ನ ಬಳಕೆ ಮಾಡ್ಕೊಂಡು ನೀವು ಕೆಲಸವನ್ನ ಮಾಡಬಹುದು. ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಸುಮಾರು ನಿಮಗೆ 10 ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ 10 ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ವಿಡಿಯೋದಲ್ಲಿ ಈ ಒಂದು 10 ಫಾರ್ಮುಲಾಗಳು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಮುಂದಿನ ವಿಡಿಯೋ ಕೂಡ ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರದು. ಜೊತೆಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.